ಗೋಡೆಯಲ್ಲಿ ತಾನು ಬರೆದಿದ್ದು ಅಪ್ಪ ಅಮ್ಮ ಸಂಭ್ರಮಿಸ್ತಾರೆ ಅಂತ ಅಂದ್ಕೊಂಡು ನಿಮ್ಮನ್ನು ಕರೆದು ತೋರಿಸಿದಾಗ ಛೇ ಗೋಡೆಯೆಲ್ಲ ಹಾಳು ಮಾಡಿದ್ಯಲ್ಲ ಅಂತ ಮುಖ ಗಂಟಾಕಿ ಜೋರಾಗಿ ಬೈದರೆ, ಕೆಲವೊಂದು ಟೈಮ್ ಹೊಡೆದ್ರೂ ಕೂಡ ಆ ಪುಟ್ಟ ಹೃದಯಕ್ಕೆ ಎಷ್ಟು ಬೇಸರವಾಗಬಹುದು ನಾವು ಯೋಚನೆ ಮಾಡಿದ್ದೇವಾ? ಯು ಆರ್ ನಾಟ್ ಓಕೆ ಅನ್ನೋ ಮನಸ್ಥಿತಿ ಎದುರುಗಡೆ ಇರೋರಿಗೆ ನಿಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯನ ಮೂಡಿಸುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಸುತ್ತೆ. ಅದಕ್ಕೆ ಯಾರ ಮನೆಗೆ ಹೋದರೂ ಕೂಡ ಏನು ಗೈಡ್ ಮಾಡಬಾರ್ದು. ಅವ್ರು ಹಂಗಿಟ್ಟಿಲ್ಲ ಹಿಂಗಿಟ್ಟಿಲ್ಲ ಹಂಗಿಡ್ಬೇಕಿತ್ತು ಏನೂ ಹೇಳ್ಬಾರ್ದು, ಅದನ್ನು ಅಲ್ಲಿ ಹಾಕ್ಬೇಕಿತ್ತು ಇದನ್ನು ಇಲ್ಲಿ ಹಾಕ್ಬೇಕಿತ್ತು, ಸುಮ್ಮನೆ ಇರಬೇಕು. ಅಯ್ಯೋ ಇವ್ರು ಬರ್ತಾರೋ ಇಲ್ವೋ, ಇವ್ರು ಹಂಗಿರ್ತಾರೋ ಇಲ್ವೋ ಅಂತ ಅಂದ್ಕೊಳ್ಳೋ ಥರ ನಾವು ಜೀವಿಸಬಾರ್ದು. ಅವ್ರು ಎಲ್ಲೇ ಬಂದರೂ ಕೂಡ ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರು ಬರ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿ ಮೂಡಬೇಕು. ಆಗಲೇ ನಾವು ಎಲ್ಲರ ಜೊತೆಗೂ ಸಂತೋಷವಾಗಿರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಮ್ಮ ಮನೆಗಳಲ್ಲೇ ನಾವು ಚೆನ್ನಾಗಿರಲ್ಲ. ಓಕೆ, ನಮಸ್ತೆ. ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು. ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾವತ್ತಾದರೂ ಇಟ್ಸ್ ಓಕೆ ಎಂದಿದ್ದೀರಾ ಅನ್ನೋ ಚಾಪ್ಟರ್ನ ಮುಂದಿನದ್ದು. ಸೊ ನಿನ್ನೆ ನಾವು ನೋಡಿದ್ವಿ ಅವರು ಹೇಗೆ ಇಟ್ಸ್ ಓಕೆ ಅಂದಿದ್ದಕ್ಕೆ ಮಕ್ಕಳು ಅವ್ರನ್ನ ಇಷ್ಟಪಟ್ಟರು, ಹಾಗೆ ಅವರು ಇಟ್ಸ್ ಓಕೆ ಅನ್ನೋದನ್ನು ಅವ್ರ ಫ್ರೆಂಡಿಂದ ಹೇಗೆ ಕಲ್ತರು, ಅವತ್ತಿಂದ ಅವ್ರು ಹೇಗೆ ಇನ್ನೊಬ್ಬರನ್ನ ತುಂಬ ತಪ್ಪಿತಸ್ಥರನ್ನಾಗಿ ಮಾಡೋದನ್ನು ಸ್ಟಾಪ್ ಮಾಡಿದ್ರು ಅಂತ ನಾವು ನೋಡಿದ್ವಿ. ಇವತ್ತಿನ ಎಪಿಸೋಡಲ್ಲಿ ಎಲ್ಲೆಲ್ಲಿ ನಾವು ಈ ರೀತಿ ಇಟ್ಸ್ ಓಕೆ ಅನ್ಬಹುದು ಬಟ್ ಎಲ್ಲೆಲ್ಲಿ ಅಂತ ಇಲ್ಲ ಅನ್ನೋದನ್ನು ನೋಡೋಣ. ಒಂದು ಉದಾಹರಣೆ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನಿಮ್ಮ ಬಾಸ್ಗೆ ಏನೋ ಸರ್ಪ್ರೈಸ್ ಆಗಿ ಒಂದು ಪಾರ್ಟಿ ಅರೇಂಜ್ ಮಾಡಿರ್ತೀರಿ. ಬಾಸು ಅಥವಾ ಹೆಂಡತಿ ಯಾರಾದರೂ, ಗಂಡ ಯಾರಾದರೂ ಅಂದ್ಕೊಳ್ಳಿ, ನಿಮ್ಗೆ ಇಷ್ಟವಾದವರು. ಇದಕ್ಕೋಸ್ಕರ ನೀವು ವಾರಗಟ್ಟಲೆ ಶ್ರಮಿಸಿ ಎಲ್ಲವನ್ನ ಸಿದ್ಧಪಡಿಸಿರ್ತೀರಿ. ಆದರೆ ಊಟ ಸಾಧಾರಣವಾಗಿದ್ಬಿಡುತ್ತೆ. ನಿಮ್ಮ ಸಹೋದ್ಯೋಗಿಗಳು ಅಥವಾ ಬಂದಿರೋರು ಎಂಥ ಮಾರಾಯ, ಎಂಥ ಡಬ್ಬ ಆರ್ಡ್ರ್ ಕೊಟ್ಟಿದ್ಯಾ ನೀನು, ಕ್ಯಾಟ್ರಿನಿಗೆ ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಅದು ನಿಮಗೆ ನಿಮ್ಮನ್ನು ಏನೋ ಟೀಸ್ ಮಾಡ್ತಾರೆ. ನಾನು ಇದಕ್ಕಾಗಿ ಪಟ್ಟ ಕಷ್ಟ ಯಾರಿಗೂ ಅರ್ಥವಾಗಲಿಲ್ಲ ಅಂತ ನೀವು ನೊಂದುಕೊಳ್ಳುತ್ತೀರ ಅಲ್ಲವೇ? ಅದೇ ಶಾಲೆಗೆ ಹೋಗಲು ಶುರು ಮಾಡಿದ ನಿಮ್ಮ ಪುಟಾಣಿ ಮಗು ಗೋಡೆಯಲ್ಲಿ ತಾನು ಬರೆದಿದ್ದು ಅಪ್ಪ ಅಮ್ಮ ಸಂಭ್ರಮಿಸ್ತಾರೆ ಅಂತ ಅಂದ್ಕೊಂಡು ನಿಮ್ಮನ್ನು ಕರೆದು ತೋರಿಸಿದಾಗ ಛೇ ಗೋಡೆಯೆಲ್ಲ ಹಾಳು ಮಾಡಿದ್ಯಲ್ಲ ಅಂತ ಮುಖ ಗಂಟಾಕಿ ಜೋರಾಗಿ ಬೈದರೆ, ಕೆಲವೊಂದು ಟೈಮ್ ಹೊಡೆದ್ರೂ ಕೂಡ ಆ ಪುಟ್ಟ ಹೃದಯಕ್ಕೆ ಎಷ್ಟು ಬೇಸರವಾಗಬಹುದು ನಾವು ಯೋಚನೆ ಮಾಡಿದ್ದೇವಾ? ತಾನು ತಿರಸ್ಕರಿಸಲ್ಪಟ್ಟೆ ಅಲ್ಲ ಅಂತ ಎಂದು ಖಂಡಿತವಾಗಿ, ಅಂದರೆ ನನ್ನನ್ನು ಇವ್ರು ರಿಜೆಕ್ಟ್ ಮಾಡಿದ್ರು ಅನ್ನೋದು ಆ ಮಗುವಿನ ಮನಸ್ಸಲ್ಲಿ ಹೋಗಿಬಿಡುತ್ತೆ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇರೋದು, ನಮಗೆ ಯಾರಾದರೂ ನಾವು ಮಾಡಿರೋ ಕೆಲಸದಲ್ಲಿ ಏನಾದರೂ ಕೆಲಸ ಮಾಡಿದಾಗ ನೀವು ಅಷ್ಟೆಲ್ಲ ಕೆಲಸ ಮಾಡಿದೆ ಅದನ್ನು ನೋಡಲಿಲ್ಲ, ಏನೋ ಒಂದು ತಪ್ಪಾಯಿತು ಅದನ್ನ ಇಟ್ಕೊಂಡ್ಬಿಟ್ರಲ್ಲ ಅಂತ ನಮಗೆ ಹೇಗೆ ನೋವಾಗುತ್ತೋ ಹಾಗೆ ನಾವು ಕೂಡ ಬೇರೆಯವ್ರಿಗೆ ಮಾಡ್ತಾ ಇರ್ತೀವಿ. ಅದರಲ್ಲೂ ನಮ್ಮ ಮಕ್ಕಳುಗಳಿಗೆ ಹೆಚ್ಚಾಗಿ ಇದನ್ನು ಮಾಡ್ತಾ ಇರ್ತೀವಿ ಅಲ್ವಾ? ನಾವು ಬೇರೆಯವ್ರಿಗೆ ಮಾಡಿದಾಗ ಅವ್ರಿಗೂ ಹೀಗೆ ನೋವಾಗತ್ತಲ್ವಾ? ಅಲ್ಲಿ ನೀವೇನು ಮಾಡಬಹುದಾಗಿತ್ತು ಅದನ್ನು ನೀವು ಮಾಡಿದರೆ ನಿಮ್ಮಿಂದ ಬೇರೆಯವ್ರಿಗೆ ನೋವಾಗಲ್ಲ. ಹಾಗೆ ನೀವು ಇದನ್ನು ಕಲಿಬೇಕು. ಯಾರದನ್ನು ಈ ಬುಕ್ನ ಯಾರು ಓದ್ತಿದ್ದಾರೆ ಮೇ ಬಿ ಅವ್ರು ಇದನ್ನು ಕಲ್ತ್ಕೋತಾರೆ. ಓಕೆ, ಸೊ ಯಾರಾದರೂ ನಮಗೆ ಆ ಥರ ಹೇಳಿದಾಗ ಪರವಾಗಿಲ್ಲ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಅಂದ್ಕೊಳ್ಳೋದ್ರ ಬದಲು ಓಕೆ ಅದೊಂದು ಸರಿ ಇಲ್ಲ ಅಂತ ಹೇಳ್ತಿದ್ದಾರಲ್ವ, ದಟ್ಸ್ ಓಕೆ ಅಂದ್ಕೊಂಡು ನಾವು ಆರಾಮಾಗಿ ತೊಗೋಬೋದು. ಬಿಕಾಸ್ ನಮ್ಮ ಉದ್ದೇಶ ಸರಿ ಇರುತ್ತಲ್ವ, ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ ಅಲ್ವಾ? ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪೇಂಟಿಂಗ್ ಯಾವಾಗ ಬೇಕಾದರೂ ಮಾಡಬಹುದು, ಆದರೆ ಕಳೆದು ಹೋದ ಬಾಲ್ಯ ವಾಪಸ್ ಬರೋದಿಲ್ಲ. ಯಾವತ್ತೂ ಕೂಡ ವ್ಯಕ್ತಿಗಿಂತ ವಸ್ತು ಮುಖ್ಯವಾಗಬಾರದು. ವೆರಿ ಇಂಪಾರ್ಟೆಂಟ್. ಮಗುವಿಗೆ ರೆಕ್ಕೆ ಬಿಚ್ಚಲು ಆಗಸ ತೋರಬೇಕು. ಗೋಡೆ ಕೆಟ್ಟದ್ದಾಗಿ ಕಂಡರೆ ಕಾಣಲಿ ಬಿಡಿ. ಮನೆಗೆ ಬಂದವರು ಏನಂದ್ಕೊಳ್ತಾರೆ ಅಂತ ಕೈ ಹಿಸುಕುವುದು ಬೇಡ. ಮನೆ ಎಂಬುದು ತೀರಾ ಖಾಸಗಿ ಸ್ಥಳ
ಅಲ್ಲಿ ನಮ್ಮಿಂದಷ್ಟೇ ಇರಲು ಪೂರ್ಣ ಸ್ವಾತಂತ್ರ್ಯವಿರಬೇಕು. ನಮ್ಗೆ ಇಷ್ಟ ಬಂದಂಗೆ ಇರೋಕ್ಕೆ ನಮಗೆ ಸ್ವಾತಂತ್ರ್ಯ ಇರಬೇಕು. 4 ದಿನ ಬಂದು ಹೋಗೋರಿಗೋಸ್ಕರ ಉಸಿರು ಕಟ್ಕೊಂಡು ಬದುಕುವ ಹಾಗೆ ಆಗಬಾರದು. ನೀವು ನಮ್ಮ ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನಿಮಗೆ ಎಲ್ಲ ವಾಲಲ್ಲೂ ಪೇಂಟಿಂಗ್ಸ್ ಇದೆ, ಅದು ಬ್ಯೂಟಿಫುಲ್ ಪೇಂಟಿಂಗ್ಸ್ ಇದೆ. ಓಕೆ, ಕೈಗಳ ಅಚ್ಚೆ ಇದೆ ಬಿಕಾಸ್ ನನ್ನ ಮಗ ಅಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾನೆ. ಅದಕ್ಕೆ ಅವನೇನು ಹೇಳ್ತಾನೆ ಅಂದರೆ, ನಮಗೆ ಯಾರಾದರೂ ಬಂದಾಗ ಮನೆಗೆ ಬಂದು ಏನು ಇಷ್ಟು ಗೀಜು ಬಿಟ್ಟಿದ್ದೀರಾ ಅಂತ ಏನಾದರೂ ಹೇಳಿದ್ರೆ, ಏನು ಇಷ್ಟೊಂದು ಗಲೀಜು ಮಾಡಿಬಿಟ್ಟಿದ್ದಾನೆ, ಇಷ್ಟೊಂದೆಲ್ಲ ಗಲೀಜು ಮಾಡಿದ್ದಾನಲ್ಲ ಅಂತ ಏನಾದರೂ ಹೇಳಿದ್ರೆ ನಾವು ಅವನ ಮುಂದೆನೇ ಹೇಳಿದ್ದೇವೆ, ಇಲ್ಲ ಈಗ ಚಿಕ್ಕ ಹುಡುಗ ಅಲ್ವಾ, ಸೊ ದಟ್ ಅವನದೆಲ್ಲ ಮಾಡ್ತಾ ಇದ್ದಾನೆ, ಅದಕ್ಕೆ ನಾವಿನ್ನ ಪೇಂಟ್ ಹೊಡಿಸಿಲ್ಲ, ಅವ್ನು ಸ್ವಲ್ಪ ದೊಡ್ಡವನಾಗಿ ಗೋಡೆ ಮೇಲೆ ಬರೆಯೋದೆಲ್ಲ ಬಿಟ್ಟ ಮೇಲೆ ಆಮೇಲೆ ನಾವು ಪೇಂಟ್ ಹೊಡಿಸ್ತೀವಿ ಅಂತ ನಾವು ಹೇಳ್ತೀವಿ. ಈಗ ಅವನದನ್ನು ಹೆಂಗೆ ಹೇಳ್ತಾನೆ ಅಂದರೆ, ಯಾರಾದರೂ ಏನಕ್ಕೆ ಇವಾಗ ಗಲೀಜು ಮಾಡಲ್ಲ ಪಾಪ, ಬಟ್ ಯಾರಾದರೂ ಹಂಗೆ ಹೇಳಿದಾಗ ನಾವು ಇನ್ನೂ ಪೇಂಟ್ ಹೊಡಿಸಿಲ್ಲ, ಪೇಂಟ್ ಹೊಡಿಸ್ತಾರಲ್ವಾ ನಾನು ಸ್ವಲ್ಪ ದೊಡ್ಡವನಾದ್ಮೇಲೆ, ಆಮೇಲಿಂದ ನನ್ನ ಗೀಜೆಲ್ಲ ಬಿಡಿ ಅಂತ ಅವನು ಆರಾಮಾಗಿ ಹೇಳ್ತಾನೆ. ಯಾರಾದರೂ ಹೊರಗನವ್ರು ಬಂದು ಹೇಳಿದ್ರೆ. ಬಟ್ ನಮ್ಮ ಮನೇಲಿ ಯಾರೂ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಲೈಕ್ ಅವನು ಒಂದು ರೂಮಲ್ಲಿ, ಒಂದು ನಮ್ಮ ಕೆಳಗಡೆ ರೂಮಲ್ಲಿ ಒಂದು ದೊಡ್ಡದೊಂದು ಹೋಲ್, ಐ ಮೀನ್ ರೌಂಡ್ ಬರೆದ್ಬಿಟ್ಟು ಅದರಲ್ಲಿ ಚುಕ್ಕಿ 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 ಎಲ್ಲ ಇಟ್ಬಿಟ್ಟು ಅಪ್ಪ ಅಮ್ಮ ಆ ಥರ ಎಲ್ಲ ಚುಕ್ಕಿ ಚುಕ್ಕಿ ಇಟ್ಟಿದ್ದಾನೆ. ನನ್ನನ್ನು, ನನ್ನ ಹಸ್ಬೆಂಡ್ನ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಕರೆಸ್ಬಿಟ್ಟು ನಾನು ಏನೋ ಬರೆದಿದ್ದೀನಿ ಬನ್ನಿ ಅಂತ ಅಂದ. ಅಂದರೆ ಅವನು ಏನೋ ಬರೆದಿದ್ದಾನೆ ಅಂತ ಹೋದರೆ ಗೋಡೆ ಮೇಲೆ ಬರೆದಿದ್ದ. ಆ ರೂಮಲ್ಲಿ ಏನೂ ಗೀಜಿರಲಿಲ್ಲ, ಫಸ್ಟ್ ಟೈಮ್ ಗೀಜ್ದ. ನಾವೆಲ್ಲ ಅದನ್ನು ನೋಡ್ಬಿಟ್ಟು ವಾವ್ ಯಾರು ಇವರೆಲ್ಲ ಅಂದ್ವಿ. ಅವ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಇದಿದು ಅಂಥೇಳಿ ಆ ತೂತೆಲ್ಲ ನೋಡಿ. ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು, ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ಯಾ ಕಂದ, ಇಷ್ಟು ಒಳ್ಳೆ ಪೇಂಟಿಂಗ್ ಬೋರ್ಡಲ್ಲಿ ಮಾಡಿದ್ಯಲ್ಲ ನೀನು ಅಂತ. ನಿಜಕ್ಕೂ ನಮ್ಮ ಮನೇಲಿ ಯಾರೂ ಅವನ್ನ ಬೈಲಿಲ್ಲ. ಯಾಕೆ ಅಂದರೆ, ಈಗ ನಾನು ಗೀಜಕ್ಕಾಗತ್ತಾ ಗೋಡೆ ಮೇಲೆ? ದೊಡ್ಡವರಾಗಿ ನಾವು ಗೋಡೆ ಮೇಲೆ ಕಿತ್ಕೊಂಡು ಗೀಜಕ್ಕಾಗತ್ತಾ? ಇಲ್ಲ ಅಲ್ಲ. ಆ ಬಾಲ್ಯನ ನಾವು ಹೇಗೆ ಕಿತ್ಕೊಳ್ಳೋಕ್ಕೆ ಸಾಧ್ಯ? ಸೊ ಇದು ತುಂಬ ಇಂಪಾರ್ಟೆಂಟು. ನಾವು ಇಟ್ಸ್ ಓಕೆ, ಗೋಡೆ ಅಲ್ವಾ, ನನ್ನ ಮಗು ಮನ್ಸು ಇಂಪಾರ್ಟೆಂಟು, ಗೋಡೆ ಅಲ್ಲ. ಹಾಗಾಗಿ ಆ ಇಟ್ಸ್ ಓಕೆ ಅನ್ನೋದನ್ನು ಕಲಿಬೇಕಾಗಿದೆ. ಇಲ್ಲೆಲ್ಲ ನಾವು ಇಟ್ಸ್ ಓಕೆ ಅಂತ ಇದ್ದೀವ, ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡಿಬಿಟ್ಟ ಅಂತ ಏನೆಲ್ಲ ಮಾತಾಡ್ತಾ ಇದ್ದೀವಿ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್ ನಾವು ಮಾಡಬೇಕಾಗಿರೋದು. ಹಾಗೆ ನಾನು ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಒಂದು ಕೃಷ್ಣನ ಫೋಟೋ ಇತ್ತು, ಅವನು ಬಾಲ್ ಆಡ್ತಾ ಆ ಫೋಟೋಗೆ ಹೊಡೆದು ಆ ಫೋಟೋ ಬಿದ್ದೋಯ್ತು. ಬೀಳ್ತಾ ಇದ್ದಂಗೆ ಎಲ್ಲರೂ ಕೂತಿದ್ವಿ ಅಲ್ಲಿ ಹಾಲಲ್ಲಿ ಬಿತ್ತು. ಬೀಳ್ತಿದ್ದಂಗೆ ಅವ್ನು ಎಲ್ಲರನ್ನೂ ಮುಖ ನೋಡ್ದ, ಎಲ್ಲರೂ ಈ ಕಡೆ ಬಾ ದಟ್ಸ್ ಓಕೆ, ಈ ಕಡೆ ಬಾ ತೆಗಿತೀನಿ ಅಂದ್ಬಿಟ್ಟು ತೆಗೆದ್ಬಿಟ್ಟು ಆಮೇಲೆ ಕೃಷ್ಣ ಸಾರಿ ಅಂತೆಲ್ಲ ಅವ್ನ ಕೈಲಿ ಕೇಳಿಸ್ಕೊಂಡು ಮತ್ತೆ ಅದನ್ನು ಸರಿ ಮಾಡಿ ಹಾಕಿದ್ವಿ. ಸೊ ಅಯ್ಯೋ ದೇವ್ರ ಫೋಟೋ ಬೀಳಿಸ್ಬಿಟ್ಟ, ನೀನು ಗೊತ್ತಾಗಲ್ವಾ, ಅದಕ್ಕೆ ಮನೇಲಿ ಆಡಬಾರ್ದು, ಅದಕ್ಕೆ ಬಾಲ್ ಎಸಿಬಾರ್ದು ಅಂತ ತುಂಬ ಮಗುನ ಹಿಡಿದ್ಬಿಟ್ರೆ, ಈಗ ನಾನು ಆ ಬಾಲ್ ತೊಗೊಂಡು ಹೊಡಿಯೋಕ್ಕಾಗತ್ತಾ? ನಾವುಗಳು ಆಡೋಕ್ಕಾಗತ್ತಾ? ಇಲ್ಲ ಅಲ್ಲ. ಎಗೇನ್ ಆ ಇಟ್ಸ್ ಓಕೆ, ಯಾಕಂದರೆ ಅದು ಬಿದ್ದಿದ್ದು ಒಂದು ಫೋಟೋ ಫ್ರೇಮ್, ಆದರೆ ನನ್ನ ಮಗು ಮನಸ್ಸು, ಇದು ತುಂಬ ಇಂಪಾರ್ಟೆಂಟು. ನಾವು ನಮ್ಮ ಮನೆಗಳಲ್ಲೇ ಇಟ್ಸ್ ಓಕೆ ಅಂತ ಇಲ್ಲ. ಹೆಂಡತಿ ಯಾವತ್ತಾದರೂ ಒಂದಿನ ಊಟಕ್ಕೆ ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ, ಎಷ್ಟು ಉಪ್ಪು ಹಾಕಿದ್ಯಾ ನೀನು, ಅದೆಷ್ಟು ಸಕ್ಕರೆ ಹಾಕಿದ್ಯಾ ನೀನು ಅಂತ ಕಿರ್ಚಾಡ್ತಿರ್ತೀವಿ, ಕೂಗಾಡ್ತಾ ಇರ್ತೀವಿ, ಬೈತಾ ಇರ್ತೀವಿ ಹಾಗೆ ಹೀಗೆ ಅಂತ. ಅದ್ರ ಬದಲು ತುಂಬ ಚೆನ್ನಾಗಿ ಸ್ವೀಟ್ ಹಾಕಿದ್ಯಾ ಅಂತ ಹೇಳಿಕೊಂಡು ಇಟ್ಸ್ ಓಕೆ ಬಿಡು ಕುಡಿತೀನಿ ಅಂದ್ಕೊಂಡು ಕುಡಿಬೇಕು. ಅಂದರೆ ಹೇಳೋಣ ಹಿಂಗಿದೆ ಅಂತ ಹೇಳೋಣ, ನೆಕ್ಸ್ಟ್ ಹಿಂಗೆ ಮಾಡಿ ಅಂತ ಹೇಳ್ಬೋದು. ಆದರೆ ಒಂದಿನ ಏನೋ ಹೆಚ್ಚಿಗೆ ಆದ ತಕ್ಷಣ ಇಟ್ಸ್ ಓಕೆ ಅಂತ ತೊಗೊಳ್ಳೋದ್ರ ಬದಲು ನಾವು ಆ ವಸ್ತುಗೆ ಇಂಪಾರ್ಟೆಂಟ್ ಕೊಡ್ತೀವಿ, ವ್ಯಕ್ತಿಗೆ ಇಂಪಾರ್ಟೆಂಟ್ ಕೊಡಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಓಕೆ, ಹಾಗೆ ನಾವು ಕೂಡ ಅದನ್ನು ಪಾಲಿಸಬೇಕಾಗಿದೆ, ಇಟ್ಸ್ ಓಕೆ ಅನ್ನೋದನ್ನು. ಇಲ್ಲಿ ಅದೇ ಥರ ನಾವು ಬೇರೆಯವ್ರ ಮನೆಗಳಿಗೆ ಹೋದಾಗ ಇದು ಭಾಳ ಇಂಪಾರ್ಟೆಂಟ್ ನೋಡಿ. ನಾವು ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿನ ವ್ಯವಸ್ಥೆಯನ್ನು ಗೌರವದಿಂದ ಕಾಣಬೇಕು. ಒಳ ಹೊಕ್ಕ ತಕ್ಷಣ ಅದನ್ನು ಯಾಕೆ ಅಲ್ಲಿಟ್ಟಿದ್ದೀರಾ, ಗೋಡೆಯಲ್ಲಿ ಮಕ್ಳಿಗೆ ಯಾಕೆ ಬರೆಯೋಕೆ ಬಿಟ್ಟಿದ್ದೀರಾ, ಅಯ್ಯೋ ಅದನ್ನು ಯಾರಾದರೂ ಅಡುಗೆ ಮನೇಲಿ ಇಡ್ತಾರಾ ಅಂತ ಎತ್ತಿ ತಪ್ಪುಗಳನ್ನು ಕಾಣಿಸೋದನ್ನು ನಾವು ಬಿಡಬೇಕು. ಕನಿಷ್ಠ ಅದೊಂದು ಶಿಷ್ಟಾಚಾರ, ಅದನ್ನಾದರೂ ಕಲ್ತ್ಕೋಬೇಕು, ಕಾಮನ್ ಸೆನ್ಸ್ ಅಲ್ವಾ. ಸೊ ಇದು ಹಂಗೆ ನೋಡೋಕ್ಕೆ ಹೋದ್ರೆ ಮ್ಯಾನರ್ಸ್ ಇಲ್ಲದೆ ಇರೋ ಜನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಜಗತ್ತು ತಾನು ಇರುವಂತೆ ಇರಬೇಕು. ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅನ್ನೋ ಮನಸ್ಥಿತಿ ಎದುರುಗಡೆ ಇರೋರಿಗೆ ನಿಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯನ ಮೂಡಿಸುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಸುತ್ತೆ. ಅದಕ್ಕೆ ಯಾರ ಮನೆಗೆ ಹೋದರೂ ಕೂಡ ಏನು ಗೈಡ್ ಮಾಡಬಾರ್ದು. ಅವ್ರು ಹಂಗಿಟ್ಟಿಲ್ಲ ಹಿಂಗಿಟ್ಟಿಲ್ಲ ಹಂಗಿಡ್ಬೇಕಿತ್ತು ಏನೂ ಹೇಳ್ಬಾರ್ದು, ಅದನ್ನು ಅಲ್ಲಿ ಹಾಕ್ಬೇಕಿತ್ತು ಇದನ್ನು ಇಲ್ಲ ಹಾಕ್ಬೇಕಿತ್ತು, ಸುಮ್ಮನೆ ಇರಬೇಕು.
ನಾನು ಇದಕ್ಕೆ ಒಂದು ರೀಲ್ಸ್ ಮಾಡಿದ್ದೆ ಅನ್ಕೋತೀನಿ. ಅದೇನಂದರೆ, ಯಾವುದಾದ್ರೂ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ, ಅಯ್ಯಯ್ಯೋ ನೀವು ಇದನ್ನು ಹಾಕ್ಸ್ಬಾರ್ದಿತ್ತು, ನೀವು ನಂಗೆ ಹೇಳ್ಬಿಟ್ಟಿದ್ರೆ ಮುಂಚೆ ನಾನು ಒಂದು ಸಜೆಷನ್ ಕೊಡ್ತಾ ಇದ್ದೆ, ಅಥವಾ ನಾನೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದೆ, ನೀವು ಅಲ್ಲಿಂದ ಟೈಲ್ಸ್ ಹಾಕ್ಬಿಡ್ಬೇಕಿತ್ತು, ಈ ಕಲರ್ ಬೇಡ ಇತ್ತು, ಇದೆಲ್ಲ ಹೇಳಕ್ಕೆ ಹೋಗಬಾರ್ದು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೇದಾಗಲಿ ಅಷ್ಟೆ. ಬಿಕಾಸ್ ಇರುವಂತೆ ಇರಕ್ಕೆ ಬಿಡಬೇಕು. ನಾವು ಹೇಳ್ತಿದ್ದೀವಿ, ಅವ್ರ ಮನಸ್ಸಲ್ಲಿ ಒಂದು ಹುಳ ಬಿಟ್ಬಿಡ್ತೀವಿ. ಇವೆಲ್ಲ ಒಂದು ಮ್ಯಾನಸ್ ಅಲ್ವಾ? ಯಾರ ವಿಚಾರಕ್ಕೂ ಹಂಗೆ ಹೇಳಬಾರ್ದು. ಅವ್ರಿಗೆ ಒಳ್ಳೇದಾಗತ್ತೆ ಅಂದರೆ, ಯಾವುದೋ ಒಂದು ವಿಚಾರ ಹೇಳಲೇಬೇಕು, ಹೇಳಲಿಲ್ಲ ಅಂದರೆ ಅವ್ರಿಗೇನೋ ಡ್ಯಾಮೇಜ್ ಆಗುತ್ತೆ ಅಂದರೆ ಅದನ್ನು ನಾವು ಹೇಳೋ ರೀತಿ ಬೇರೆ ಇದೆ. ಹಾಗಂತ ಎಲ್ಲಾನು ನನಗೆ ಗೊತ್ತು ಅಂತ ಸಜೆಷನ್ ಕೊಡಕ್ಕೆ ಹೋಗಬಾರ್ದು. ಅದನ್ನು ನಾವು ಕಲ್ತ್ಕೋಬೇಕಾಗಿದೆ. ಯಾಕಂದರೆ ವೈಯಕ್ತಿಕ ಜೀವನ ನೋಡಿದ್ರೆ ಅಲ್ಲಿ ಯಾರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಿರುವುದು ಕಾಣಿಸಲ್ಲ. ಇವರು ಯಾರು ಈ ಥರ ಇರ್ತಾರೆ ಅವ್ರ ಫ್ಯಾಮಿಲಿಗಳ ಜೊತೆನೂ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು ನಗು ಬೀರಿ ಅಂಥವರ ಮಾತನ್ನು ಬದಿಗೆ ಸರಿಸಿ ನಮಗೆ ಹೇಗೆ ಬೇಕೋ ಹಾಗಿರೋದೇ ಜಾಣತನ. ಶಿಷ್ಟಾಚಾರ ತಿಳಿದುಕೊಂಡವರು ತಾವು ಹೋದ ಸ್ಥಳಕ್ಕೆ ಮೊದಲು ಅಡ್ಜಸ್ಟ್ ಆಗೋದನ್ನು ಕಲ್ತಿರ್ತಾರೆ. ಅಲ್ಲಿನ ಒಳ್ಳೆಯ ವಿಚಾರಗಳನ್ನು ಪ್ರಶಂಸಿಸ್ತಾರೆ. ಅಂಥವರನ್ನು ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಇವರು ಅರ್ಥ ಮಾಡಿಕೊಳ್ಳೋದು ಎಂಬ ಸುಗಂಧವನ್ನು ಲೇಪಿಸ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಳ್ತಾರಪ್ಪ ಅವರು, ಆ ಥರ ಏನು ಅಂದ್ಕೊಳ್ಳಲ್ಲ, ಪರವಾಗಿಲ್ಲ, ನಮ್ಮ ಚಿಕ್ಕ ಮನೆ ಕರೆದ್ರೆ ಏನು ಅಂದ್ಕೊಳ್ತಾರೋ. ಇವೆಲ್ಲ ನಮ್ಮನ್ನು ಒಬ್ಬರು ಮನೆ ಕರಿಬೇಕು ಅಂದರೆ, ಅಯ್ಯೋ ಇವ್ರು ಬರ್ತಾರೋ ಇಲ್ವೋ, ಇವ್ರು ಹಂಗಿರ್ತಾರೋ ಇಲ್ವೋ ಅಂತ ಅಂದ್ಕೊಳ್ಳೋ ಥರ ನಾವು ಜೀವಿಸಬಾರ್ದು. ಅವ್ರು ಎಲ್ಲೇ ಬಂದರೂ ಕೂಡ, ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರು ಬರ್ತಾರೆ ಅನ್ನೋ ಭಾವನೆ ನಮ್ಮಲ್ಲಿ ಮೂಡಬೇಕು. ಆಗಲೇ ನಾವು ಎಲ್ಲರ ಜೊತೆಗೂ ಸಂತೋಷವಾಗಿರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಮ್ಮ ಮನೆಗಳಲ್ಲೇ ನಾವು ಚೆನ್ನಾಗಿರಲ್ಲ. ಓಕೆ, ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕು. ಅವರು ನಿಮಗೆ ಆ ವಿಶ್ವ ಚೈತನ್ಯ ನೀಡಿದ ಅಪೂರ್ವ ಉಡುಗೊರೆ ಆಗಿದೆ. ಅವರನ್ನು ನಿಮ್ಮ ಕಾರ್ಬನ್ ಕಾಪಿಯನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ. ಅದೊಂದು ಅಪೂರ್ವ ಸೃಷ್ಟಿ. ನೈತಿಕ ಹಾದಿಯಲ್ಲಿ ನಡೆಯುತ್ತಿರುವವರಿಗೆ ಯಾವ ಹಸ್ತಕ್ಷೇಪವೂ ಬೇಡ. ಒಳ್ಳೆ ರೀತಿಯಲ್ಲಿ ಯಾರು ನಡೀತಿರ್ತಾರೆ ಅವ್ರಿಗೆ ಯಾವುದನ್ನು ಅಡ್ಡಿ ಹಾಕಬೇಡಿ. ಅಶಿಸ್ತು ಕಾಣಿಸಿದ್ರೆ ಪ್ರೀತಿಯಿಂದನೇ ತಿದ್ದಬಹುದು. ಮಕ್ಕಳ ಆಯ್ಕೆ, ಆಸಕ್ತಿ, ಸ್ನೇಹ ವಲಯ ಎಲ್ಲವನ್ನೂ ಗೌರವಿಸಬೇಕು. ಹೆಚ್ಚಿನ ಪೋಷಕರ ಮಕ್ಕಳ ನಡುವೆ ಕಂದಕ ಉಂಟಾಗಲು ಕಾರಣ ಪರಸ್ಪರ ಗೌರವಿಸದೇ ಇರೋದು, ತಮ್ಮಿಷ್ಟದಂತೆ ಇರಬೇಕೆಂದು ಹಠ ಮಾಡೋದು. ರೀಸೆಂಟಾಗಿ ನನಗೊಂದು ಕೌನ್ಸಿಲಿಂಗ್ ಬಂದಿತ್ತು ಒಂದು ಮಗುದು. ಆ ಮಗುಗೆ ತಾಯಿನ ತುಂಬ ಹೇಟ್ ಮಾಡ್ತಾ ಇತ್ತು. ಆ ಮಗು, ಯಾಕೆ ನಿಮ್ಮಮ್ಮನ ಇಷ್ಟು ಹೇಟ್ ಮಾಡ್ತಿದ್ಯಾ ಅಂದರೆ, ಆ ಮಗು ಏನು ಹೇಳ್ತು ಅಂದರೆ, ನಾನು ಯಾರೇ ಫ್ರೆಂಡ್ಸ್ ಮಾಡ್ಕೊಳ್ಳಿ ಅವ್ರ ಜೊತೆ ಹೋಗಬೇಡ, ಇವ್ರ ಜೊತೆ ಹೋಗಬೇಡ ಅಂತಾರೆ. ನಾನು ಯಾವುದೇ ಫ್ರೆಂಡ್ಸ್ ಬಗ್ಗೆ ಮಾತಾಡಿದ್ರು ಕೂಡ ಅವ್ರ ಮನೆಗೆ ಹೋಗಬೇಡ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಒಂದು ಸ್ಯಾರಿ ತೊಗೊಳಕ್ಕೆ ಹೋದರೆ, ಸ್ಯಾರಿ ತೊಗೊಳಕ್ಕೆ ಒಂದು ತೊಗೋಬೇಕಿತ್ತು ಫಂಕ್ಷನ್ಗೆ, ಡ್ಯಾನ್ಸಿಗೆ, ಒಂದು ಬಟ್ಟೆ ತೊಗೊಳಕ್ಕೆ ಹೋದ್ರೂ ಕೂಡ ಬರೀ ಅಂಥದ್ದು ಸೆಲೆಕ್ಟ್ ಮಾಡಬೇಡ, ಅದು ತೊಗೋಬೇಡ, ಇದು ತೊಗೋಬೇಡ, ಇದು ತಗೋ ಅಂತ ತುಂಬ ಹೇಳ್ತಾರೆ. ನನಗೆ ಆಯ್ಕೆ ಮಾಡ್ಕೊಳ್ಳೋ ಇದೂ ಇಲ್ವಾ, ಒಂದು ರೈಟ್ಸು ಇಲ್ವಾ ಅನಿಸ್ಬಿಟ್ಟಿದೆ ನನಗೆ ಅಂತ ಆ ಮಗು ತಾಯಿನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಓಕೆ, ಮನೇಲಿ ತಾಯಿ ಜೊತೆ ತುಂಬ ಜಗಳ ಅಂತೆ, ಕೆಟ್ಟ ಪದಗಳನ್ನು ಬಳಸ್ತಾ ಇದ್ರಂತೆ. ದಿ ರೀಸನ್ ಏನಂದರೆ, ಮಗುಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ. ಸೊ ದಟ್ ಅದು ರೆಸ್ಪೆಕ್ಟ್ ಕೊಡೋಕ್ಕೆ ಬರ್ತಿಲ್ಲ ಅದಕ್ಕೆ. ಓಕೆ, ಸೊ ಅದರ ಸ್ವಾತಂತ್ರ್ಯಕ್ಕೆ ಬಿಡಬೇಕಾಗಿದೆ. ಇನ್ನು ಪತಿ ಪತ್ನಿ ನಡುವೆ ಅರ್ಥ ಮಾಡಿಕೊಳ್ಳುವಿಕೆ ಇರಲೇಬೇಕು. ಇಲ್ಲವಾದರೆ ಸಂಬಂಧದ ಸವಿ ಕಳೆದು ಹೋಗುತ್ತೆ. ಮೆನ್ ಆರ್ ಫ್ರಮ್ ಮಾರ್ಸ್, ವುಮನ್ ಆರ್ ಫ್ರಮ್ ವೀನಸ್ ಅನ್ನೋ ಪುಸ್ತಕ ಈ ಬಗ್ಗೆ ಚೆನ್ನಾಗಿ ತಿಳಿಸಿದೆ. ಆ್ಯಂಡ್ ಈ ಬುಕ್ನ ನಾನು ಓದಿದ್ದೀನಿ. ಆವಾಗಲೇ ನಂಗೆ ಗೊತ್ತಾಗಿದ್ದು. ಆಮೇಲೆ ಓಶೋ ಅವ್ರದ್ದು ಒಂದು ಬುಕ್ ಇದೆ, ನೋ ಅಬೌಟ್ ವುಮನ್, ನೋ ಅಬೌಟ್ ಮೆನ್ ಅಂತ. ಓಕೆ, ಈ ಎರಡು ಬುಕ್ಕನ್ನ ಓದಿದ್ದೀನಿ. ಆ್ಯಂಡ್ ಮೆನ್ ಆರ್ ಫ್ರಮ್ ಮಾರ್ಸ್, ವುಮನ್ ಆರ್ ಫ್ರಮ್ ವೀನಸ್, ಮಂಗಳ ಗ್ರಹ ಮತ್ತು ಶುಕ್ರ ಗ್ರಹ ಅಂತ ಹೇಳಿ ಇದೆ. ಇದನ್ನು ಓದಿದ್ದೀನಿ. ಇದನ್ನು ಓದಿದ ಮೇಲೇ ನಂಗೆ ಗೊತ್ತಾಗಿದ್ದು ಜೆಂಟ್ಸ್ ಮೆಂಟ್ಯಾಲಿಟಿ ಏನು, ಲೇಡೀಸ್ ಮೆಂಟ್ಯಾಲಿಟಿ ಏನು, ಜೆಂಟ್ಸ್ ಯಾವ ಥರ ಯೋಚನೆ ಮಾಡ್ತಾರೆ, ಲೇಡೀಸ್ ಯಾವ ಥರ ಯೋಚನೆ ಮಾಡ್ತಾರೆ, ಅವರಿಬ್ಬರ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೆ, ಇವ್ರು ಯಾಕೆ ಇಷ್ಟು ಮಾತಾಡ್ತಾರೆ, ಲೇಡೀಸ್ ಯಾಕೆ ಮಾತಾಡ್ತಾರೆ, ಜೆಂಟ್ಸ್ ಯಾಕೆ ಮಾತಾಡಲ್ಲ ಅನ್ನೋದೆಲ್ಲನೂ ನಂಗೆಲ್ಲ ಅರ್ಥ ಆಗಿದ್ದು. ಈಗ ಕೌನ್ಸಿಲಿಂಗ್ಗೆ ಜಾಸ್ತಿ ಬರೋದು ಲೇಡೀಸೇ, ಜೆಂಟ್ಸ್ ಬರೋದಿಲ್ಲ. ಅದು ಯಾಕೆ ಅಂತ ಗೊತ್ತು ನನಗೆ. ಓಕೆ, ಸೊ ಇದೆಲ್ಲವನ್ನ ನಾವು ತಿಳ್ಕೊಬೇಕಾಗಿದೆ. ಗಂಡು ಒಳ ಮುಚ್ಚು ಥರ. ಓಕೆ, ಹೆಂಡತಿ ಆರಾಮಾಗಿ ಓಪನ್ನಾಗಿ ಶೇರ್ ಮಾಡ್ತಾರೆ. ಓಕೆ, ಸೊ ಅಂದರೆ ಕುಕ್ಕರ್ ಮನೇಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕುಕ್ಕರ್ ಇಟ್ಟು ಕೂಗಿದ್ರಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೆಂಟ್ಸ್ ಹಂಗಲ್ಲ, ಒನ್ ಟ್ಯಾಗ್ ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಅದಕ್ಕೆ ಜಗಳ, ನಾನು ಎಷ್ಟೆಲ್ಲ ಬಿಡ್ಸ್ ಹೇಳ್ತೀನಿ, ಅವ್ರು ನನ್ನ ಹತ್ರ ಏನೂ ಬಿಡ್ಸ್ ಹೇಳಲ್ಲ, ಅವ್ರು ನನ್ನ ಹತ್ರ ಏನೂ ಮಾತಾಡಲ್ಲ ಅಂತ. ಇದಕ್ಕೆ ಇನ್ನೊಂದು ವ್ಯೂ ಪಾಯಿಂಟ್ ರೀಸೆಂಟಾಗಿ ನನಗೊಂದು ಕೌನ್ಸಿಲಿಂಗಲ್ಲಿ ಸಿಕ್ತು. ಹಸ್ಬೆಂಡ್ ವೈಫ್ ಹತ್ರ ಏನೂ ಶೇರ್ ಮಾಡ್ತಾ ಇರಲಿಲ್ಲ. ಏನೋ ಒಂದು ವಿಚಾರ ಕೇಳಿದಾಗ ವೈಫ್ ನಂಗೆ ಗೊತ್ತಿಲ್ಲ ಅಂದರು. ಹಸ್ಬೆಂಡ್ಗೆ ಹೌದಾ ಅಂದಾಗ, ನಾನು ಅವ್ರಿಗೇನೂ ಹೇಳಲ್ಲ ಮೇಡಮ್ ಅಂದರು. ಯಾಕೆ ಅಂದರೆ, ಇವಳಿಗೆ ಹೇಳಿದ್ರೆ ನಾಳೆನೇ ಅದು ಇಡೀ ಊರಿಗೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿದ್ರು.
ಅಂದರೆ ನಮಗೆ ಯಾಕೆ ಹಸ್ಬೆಂಡ್ ಹೇಳ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಬೇಕು. ನಾವು ಅದನ್ನು ಯಾರಿಗಾದ್ರೂ ಹೇಳಿಬಿಡ್ತೀವಿ, ಸ್ಪ್ರೆಡ್ ಮಾಡ್ತೀವಿ ಅಂತಾನೇ ಗಂಡಸರು ಮುಚ್ಚಿಡ್ತಾರೆ. ಎರಡನೇದು, ಹೆಂಗಸರು ಇಲ್ಲ ಪರವಾಗಿಲ್ಲ ಹೇಳಿ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತಾರೆ. ಹೇಳಿದ್ಮೇಲೆ ಅದನ್ನು ಒಂದು ವಾರ 1 ತಿಂಗಳು ಜಗಳ ಮಾಡ್ತಾರೆ. ಬಹಳ ಇಟ್ಸ್ ಓಕೆ ಅಂತ ಈಸಿಯಾಗಿ ತೊಗೊಳ್ಳೋದನ್ನು ನಾವು ಕಲಿಬೇಕಾಗಿದೆ. ಏನೋ ಒಂದು ಮಿಸ್ಟೇಕ್ ಮಾಡಿರ್ತಾರೆ ಜೆಂಟ್ಸ್, ಅದನ್ನು ನಮ್ಮ ಹತ್ರ ಹೇಳಿದಾಗ ಹೌದಾ ಓಕೆ ಇಟ್ಸ್ ಓಕೆ ಅಂತ ಹೇಳಿದಾಗ ಆ ಸಂಬಂಧಕ್ಕೆ ವ್ಯಾಲ್ಯೂ ಸಿಗುತ್ತೆ. ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ನೀನು ಹಂಗೆ ಮಾಡಿಬಿಟ್ಟೆ ಅಂತ ಹಳೇದೆಲ್ಲ ತೆಗೆದು ಹೇಳಿದಾಗ ಡೆಫಿನೆಟ್ಲಿ ಎದುರುಗಡೆ ಇರೋರ ಮೇಲೆ ರೆಸ್ಪೆಕ್ಟ್ ಹೊರಟೋಗುತ್ತೆ. ನಮ್ಮ ರೆಸ್ಪೆಕ್ಟ್ ನಾವೇ ಕಳ್ಕೊಳ್ತೀವಿ ತುಂಬ ಬುದ್ಧಿ ಹೇಳೋಕ್ಕೋದ್ರೆ, ಆಯಿತಾ? ಯಾಕಂದರೆ ಅದನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು. ಇಟ್ಸ್ ಓಕೆ ಆಗಿದೆ, ಸೊ ನೆಕ್ಸ್ಟ್ ಏನು ಮಾಡಬಹುದು ನಾವು ಅನ್ನೋದನ್ನು ನಾವಿಲ್ಲಿ ಮಾಡಬೇಕಾಗಿದೆ. ಆ್ಯಂಡ್ ಇದು ತುಂಬ ಸೂಕ್ಷ್ಮವಾದ ವಿಚಾರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ. ನಾನು ಇದೆಲ್ಲ ನೋಡಿದ ಮೇಲೇ ಲೇಡೀಸ್ ಯಾಕೆ ಬರ್ತಾರೆ ಕೌನ್ಸ್ಲಿಂಗಿಗೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಮಕ್ಕಳದು ನಾವು ವರ್ಕ್ಶಾಪ್ ಮಾಡಿದ್ವಿ. ಸೊ ಅದರಲ್ಲಿ 80 ಸ್ಟೂಡೆಂಟ್ಸು ಹೆಣ್ಮಕ್ಳು, ಓಕೆ, 15 ಗಂಡು ಮಕ್ಕಳು. ಹೆಣ್ಮಕ್ಳು ಅಮ್ಮ ನಾನು ಜಾಯ್ನ್ ಆಗ್ತೀನಮ್ಮ, ನನ್ನ ಸೇರ್ಸಮ್ಮ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು 15 ಜನ ಬಂದಿರೋ ಗಂಡು ಮಕ್ಕಳು ಅಪ್ಪ ಅಮ್ಮ ಫೋರ್ಸಿಗೆ ಬಂದಿದ್ದಾರೆ. ಅಂದರೆ ಅದು ಅದಕ್ಕೆ ತುಂಬ ಕಾರಣಗಳಿದೆ. ಬಟ್ ಆದ್ರೂ ಆ ಗಂಡು ಹೆಣ್ಣು ಅಂತ ಬಂದಾಗ ಹೆಣ್ಮಕ್ಳು ಓಪನ್ ಆಗಿ ವಿಷಯಗಳನ್ನ ಹೇಳ್ತಾರೆ, ಓಪನ್ ಆಗಿ ತಗೊಳ್ತಾರೆ. ಓಕೆ, ಹತ್ಬಿಟ್ಟು ಹೇಳಿಬಿಟ್ಟು ಮರ್ತು ಬಿಡ್ತಾರೆ. ಗಂಡು ಮಕ್ಕಳು ಹಾಗಲ್ಲ. ಹಾರ್ಟ್ ಅಟ್ಯಾಕ್ ಜಾಸ್ತಿ ಯಾರಿಗಾಗ್ತದೆ ಅಂತ ಅಂದರೆ ರಿಸರ್ಚ್ ಪ್ರಕಾರ ಗಂಡು ಮಕ್ಕಳಿಗೆ. ಬಿಕಾಸ್ ಹೆಣ್ಮಕ್ಳು ಎಲ್ಲವನ್ನ ಹೇಳ್ಕೊಂಡು ರಿಲೀಸ್ ಮಾಡ್ಕೊಂಡ್ಬಿಡ್ತಾರೆ. ಗಂಡು ಮಕ್ಕಳು ಎಲ್ಲ ಅಲ್ಲೇ ಇಟ್ಕೊಂಡು ಹೆಲ್ತ್ ಇಶ್ಯೂಸ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋತಾರೆ. ಸೊ ನಾವು ಇಟ್ಸ್ ಓಕೆ ಅನ್ನೋ ಒಂದೇ ಒಂದು ಮಂತ್ರ ಏನಿದೆ, ಇದನ್ನ ಯೂಸ್ ಮಾಡಿಬಿಟ್ರೆ ಎದುರುಗಡೆ ಇರೋರಿಗೆ ಆರಾಮ್ ಮಾಡ್ತೀವಿ. ಫ್ರೀಡಮ್ ಕೊಡಬೇಕು ನಾವು ಮೊದಲು. ಯಾರೋ ಒಬ್ಬರಿಗೆ ಇಷ್ಟ ಇರುತ್ತೆ, ಲೈಕ್ ಈಗ ನಾನು ನನ್ನ ಹಸ್ಬೆಂಡ್ಗೊಬ್ರು ಯಾರೋ ಫ್ರೆಂಡ್ ಇರ್ತಾರೆ, ನನ್ನ ಹತ್ರ ಹೇಳ್ಕೊಳಕ್ಕಾಗದೇ ಇರೋದು ಮೋಸ್ಟ್ ಪ್ರಾಬಬ್ಲಿ ಅವ್ರ ಹತ್ರ ಹೇಳ್ಕೊಬೋದು ಅನಿಸುತ್ತೆ, ಗೊತ್ತಿಲ್ಲ. ಅವ್ರಿಗೆ ಆ ಫ್ರೀಡಮ್ ಅಲ್ಲಿ ಕಂಫರ್ಟಬಲ್ ಇದೆ ಅಂದರೆ ಅವ್ರು ಶೇರ್ ಮಾಡ್ಕೊಳ್ತಾರೆ, ಮಾತಾಡ್ತಾರೆ. ಎಕ್ಸಾಂಪಲ್, ನೀನು ಯಾಕೆ ಅವ್ರಿಗೆಲ್ಲ ಹೇಳೋಕ್ಕೋದೆ, ಅದು ಅವ್ರ ಇಷ್ಟ, ಇಟ್ಸ್ ಓಕೆ, ಮಾತಾಡು. ಇದು ಬಹಳಷ್ಟು ನಮ್ಮ ಮೇಲೆ ರೆಸ್ಪೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಸಂಗಾತಿಗಳಲ್ಲಿ. ಇಟ್ಸ್ ಓಕೆ ಅನ್ನೋದಕ್ಕೆ ಎಷ್ಟು ಪವರ್ ಇದೆ ಅಂತ ಗೊತ್ತಾಯ್ತಾ? ಇನ್ನೂ ತುಂಬ ಇದೆ ವಿಚಾರ. ಇಟ್ಸ್ ಓಕೆ ಅನ್ನೋದನ್ನು ಕಲಿಬೇಕು ಅಷ್ಟೇ. ನಮ್ಮ ರಿಲೇಷನ್ಶಿಪ್ ವರ್ಕ್ಶಾಪಲ್ಲಿ ತುಂಬ ಜನ ಇವತ್ತು ಈ ಇಟ್ಸ್ ಓಕೆ ಅಂತ ನಂಗೆ ಗೊತ್ತಿರಲಿಲ್ಲ, ಬಟ್ ಇದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತಾಯಿದ್ವಿ. ಇದನ್ನು ಮಾಡೋದ್ರಿಂದ ಪಾಸ್ ಅಂತ ನಾನು ಯೂಸ್ ಮಾಡ್ತೀನಿ, ಇಟ್ಸ್ ಓಕೆ ಬದಲು ಪಾಸ್ ಅಂತ ಹೇಳ್ತಾ ಇದ್ದೆ. ತುಂಬ ಕಪಲ್ಸ್ ಇವತ್ತು ಬ್ಯೂಟಿಫುಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಎಕ್ಸೆಪ್ಟೆನ್ಸ್ ಬಂದಿದೆ, ಪರಸ್ಪರ ಗೌರವಿಸ್ತಾ ಇದ್ದಾರೆ, ಪರಸ್ಪರ ಪ್ರೀತಿನ ಹಂಚ್ಕೊಳ್ತಾ ಇದ್ದಾರೆ. ತುಂಬ ಬೆನಿಫಿಟ್ಸ್ ಆಗಿದೆ, ಜಸ್ಟ್ ಬಿಕಾಸ್ ಇಟ್ಸ್ ಓಕೆ ಅಂತ. ಓಕೆ, ಈಗ ಗೊತ್ತಾಯ್ತಾ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆ ನಾವು ಮಾಡ್ಬೋದು. ಇದೇ ಥರ ಎಲ್ಲ ಕಡೆನೂ ನಾವು ಇಟ್ಸ್ ಓಕೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲೆಲ್ಲಿ ಮಾಡ್ಬೋದು, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವಿವಾಗ ನೋಡಿದ್ವಿ. ಇದು ತುಂಬ ಇದೆ, ಎಕ್ಸ್ಪ್ಲೇನ್ ಮಾಡಿದ್ರೆ ಖಂಡಿತ ನೀವು ಬುಕ್ ತೊಗೊಂಡು ಓದಿ. ನಾಳಿನ ಎಪಿಸೋಡಲ್ಲಿ ಯಾಕೆ ಕೆಲವ್ರು ಇಟ್ಸ್ ಓಕೆ ಅನ್ನಲ್ಲ, ಅವ್ರಿಗೆ ಹೆಂಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಈಗ ನಾನೇನೋ ಕಲ್ತ್ಬಿಟ್ಟೆ, ಈಗ ಎದುರುಗಡೆ ಇರೋರು ಇಟ್ಸ್ ಓಕೆ ಅಂತಿಲ್ವಲ್ಲ ಅಂತ ಮತ್ತೆ ನಾನು ಎಕ್ಸ್ಪ್ರೆಷನ್ ಮಾಡ್ಕೊಳ್ಳೋಂಗಿಲ್ಲ ಅಲ್ವಾ? ಅದು ಯಾಕೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.